ಅಕ್ಕ ಪ್ರಸಾದ ತೊಳಿ. ಎಂತದ್ದಮ್ಮ? ಹಾಂ ಎಂತದ್ದು? ಇದು ದೇವಸ್ಥಾನ ಪೂಜೆ ಮಾಡಿಸಿದ್ದಕ್ಕ, ಇಟ್ಕೊಳ್ಳಿ ಫಸ್ಟ್ ತಿನ್ನಿ, ನೀವು ಇದು ಹೇಳ್ತೀನಿ. ಯಾವ ಪೂಜೆ ಮಾಡಿಸಿದ್ದೆ? ಹಾಂ ಯಾವ ಪೂಜೆ ಮಾಡಿಸಿದ್ದೆ? ನೀವು ಫಸ್ಟ್ ತಿನ್ನಿ, ಹೇಳ್ತೀನಿ. ಎಂತ ಕೇಳು. ಪ್ರಸಾದ ಅಕ್ಕ, ಕಣ್ಣೊತ್ಕೊಂಡು ತಿನ್ನಕ್ಕ. ಹೇಳ್ತೀನಿ ತಿನ್ನಿ ಪ್ರಸಾದ. ನನ್ನ ಮಗುಗೆ ಹುಷಾರಿರಲಿಲ್ಲ, ಎಷ್ಟೇ ದೃಷ್ಟಿ ಇದು ಮಾಡಿದ್ರು ಇದಾಗ್ತಾ ಇರಲಿಲ್ಲ, ವಾಮಿಟು ಹೊಟ್ಟೆ ನೋವು ಎಲ್ಲ ಆಗ್ತಾಯಿತ್ತು. ಅದಕ್ಕೇನೆ ಯಾವುದೇ ಡಾಕ್ಟ್ರ್ ಹತ್ರ ತೋರಿಸಿದ್ರು ಏನೂ ಆಗಿರಲಿಲ್ಲ. ಜ್ಯೋತಿಷ್ರು ಈ ಥರ ನಿಳಿಸ್ಬಿಟ್ಟು ಯಾರಿಗಾನ ತಿನ್ನಿಸಿ ಸರಿ ಹೋಗುತ್ತೆ ಅಂತ ಹೇಳೋರೆ. ಪಾಪ ಮೂಕ ಪ್ರಾಣಿ ಅಲ್ವಾಕ, ಅದಕ್ಕೇನೆ. ನಾನು ಮಗು ಅಂದ್ಕೊಂಡೆ ನೀನು ಮೂಕ ಪ್ರಾಣಿ ಅಂತ ಇದೆಯಾ? ಹೋಗ್ಲಿ ಬಿಡು, ಚೆನ್ನಾಗಿರ್ಲಿ. ಅದು ಮೂಕ ಪ್ರಾಣಿ ಅಂದರೆ ನಾಯಕ. ಹೌದಾ? ಚೆನ್ನಾಗಿರ್ಲಿ, ಹೋಗ್ಲಿ ಬಿಡು. ತಗೊಳ್ಳಿ ಇವಾಗಿನ 3 ಪೀಸ್. ಇಲ್ಲ ಸಾಕಮ್ಮ. 1 ಪೀಸ್ ತಿನ್ಬಿಟ್ಟಿದ್ದೀರಾ? ಅಯ್ಯೋ ನೋಡಿ, ಮಳೇಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ತಿನ್ಸೋಕ್ಕೆ ನನ್ನ ಮಗನಿಗೋಸ್ಕರ. ಬನ್ನಿ, ಛತ್ರಿ ಐತೆ ಹೆಂಗಿದ್ರು ತೊಳಿ. ಬೇರೆಯವ್ರಿಗೆಲ್ಲರಿಗೂ ಪಾಪ. ಹಾಂ ಬೇರೆಯವ್ರಿಗೆಲ್ಲ. ಆಂಟಿ ಮತ್ತೆ ನಿಮ್ಗೆ ಹೊಟ್ಟೆ ನಾವು ಬೇದಿ ಎಲ್ಲ ಆದರೆ ನನ್ನನ್ನು ಕೇಳಬಾರ್ದು ಆಯ್ತಾ? ತಗೊಳ್ಳಿ. ಏನು ದೇವ್ರ ಇಚ್ಛೆ ಅಷ್ಟೇ. ದೇವ್ರಿಚ್ಛೆ? ಈಗ ಅದನ್ನು ಮತ್ತೆ ಕೈಯಲ್ಲಿ ಇಟ್ಕೊಂಡಿದ್ದೀರಾ ದೇವ್ರಿಚ್ಛೆ ಅಂತ ಹೇಳಿ? ಅಲ್ಲ ನಾನು ಹೇಳ್ತಾ ಇರೋದು, ಬೇದಿ ಆಗುತ್ತೆ ವಾಂತಿ ಆಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ. ಯಾಕೆಂದ್ರೆ ಈಗ ದೃಷ್ಟಿ ಹೋಗ್ಲಿ ಅಂತ ನಾವು ನಾಯಿಗಳಿಗೆ ಹಾಕೋದಲ್ವಾ, ಇವಾಗ ಅದಕ್ಕೆ ಅವನಿಗೆ ದೃಷ್ಟಿ ತೆಗ್ದು ನಿಮಗೆ ಹಾಕಿರೋದು. ಇವಾಗ ನಿಮಗೆ ದೃಷ್ಟಿ ಆದರೆ ಅದು ನಾನು ಕೇಳಂಗಿಲ್ಲ ಆಂಟಿ. ತಿನ್ನಿ ಅದನ್ನ ಫಸ್ಟು. ಅಯ್ಯೋ ಎಷ್ಟು ಒಳ್ಳೆ ಮನ್ಸು ಆಂಟಿ ನಿಮ್ಮದು. ತಗೊಳ್ಳಿ, ಅತ್ಲ ಫುಲ್ ತಿಂದುಬಿಡಿ, ಒಂದೊಂದೇ ಕೊಡ್ತಾ ಇರ್ತೀನಿ. ಇವಾಗ ಊಟ ಮಾಡ್ಕೊ ಬಂದೆ ನಾನು. ಆಂಟಿ 2 ಸಲ ತಿಂದ್ರಿ, ಒಟ್ಟು 5 ಸಲ ತಿನ್ನಬೇಕು ಅಂತ ಹೇಳೋರೆ, ತಿನ್ನಿಸ್ಬೇಕಂತ ಹೇಳೋರೆ. ಅಯ್ಯೋ ಬೇಡಮ್ಮ ಸಾಕು, ಜಾಸ್ತಿ ಚಪಾತಿ ತಿನ್ನಲ್ಲ. ಯಾಕೆ? ಇದು ಚಪಾತಿ ಥರ, ಆದರೆ ಚಪಾತಿ ಅಲ್ಲ ಇದು. ಇನ್ನು 2 ಸಲ ತಿನ್ನಿಸ್ತೀರಾ ನೀವು? ಏನಕ್ಕೆ ತಿನ್ನಕ್ಕೆ ಹೋದ್ರಕ್ಕ? ಅಯ್ಯೋ ರಾಮಚಂದ್ರ, ನೀನು ಪೂಜೆ ಮಾಡಿಸಿದಂತ ನಮ್ಮ ನಾಯಿಗೆ ದೃಷ್ಟಿ ತೆಗ್ದಾಕಿದ್ದು. ಅದನ್ನು ತಿಂತಾರಕ್ಕ? ಅದು ಆ ನಾಯಿ ಬಾಯಿಗೆ ತಿನ್ಸ್ಬಿಟ್ಟು ಬಾಯಿಂದ ಎತ್ಕೊಂಬತ್ತೆ. ಆ ನಾಯಿಗೆ ರೇಬಿಸ್ ಇದೆ, ಜೊಲ್ಲ ಸುರಿಸ್ತೀರ. ಅದನ್ನ ಯಾಕೆ ತಿನ್ನಕ್ಕೆ ಹೋದ್ರೆ ಕೇಳಬೇಕು. ನಂಬಿಡಿ, ತಗೊಳಿತೀನಿ ನೀವು. ಹೋಗಿರಿ ಫಸ್ಟ್ ಕಡೆ. ನಾನು ಅಲ್ಲಿ ಹೇಳಕ್ಕೆ ಅಂತ ಬಂದೆ, ಅಲ್ಲಿ ಅಷ್ಟೇ ನನಗೆ ಮಳೆ ಬಂದ್ಬಿಡ್ತು. ಯಾಕಣ್ಣ ಹಿಂಗ್ ಮಾಡ್ತೀರಾ ನೀವು? ರೇಬಿಸ್ ಅಕ್ಕ, ಬಾಯಲ್ಲಿ ಜೊಲ್ ಬರುತ್ತೆ. ನೀನು ಅಲ್ಲಿ ತಿಂತಾ ಇದ್ರಿ, ಉಗಿಬಾರ್ದು ನೋಡಿ ಮತ್ತಮೇಲೆ ನಾನು ಬಾಯಿ ಸುರ್ಕ ಬರ್ತಾವ ಈಗ. ಅಲ್ಲ ಏಯ್ ದಬಾಯಿಸ್ಬೇಕು ನೀವು ಇದ್ರು. ಅಲ್ಲ, ಇದು ಇನ್ನೊಂದು 3 ಸಲ ತಿಂದಿದ್ರು, ಯಾಕೆ 2 ಸಲ ತಿನ್ನಿಸ್ಬಿಡ್ತಿದ್ದೆ ನಾನು. 5 ಸತಿ ತಿಂದ್ರೆ ಅದು ಹೋಗ್ಬಿಡ್ತಾರೆ ಹೊಟ್ಟೆನೋ ಬಂದು. ಅಲ್ಲಿ ಮೇಲ್ಗಡೆ ಅಪಾರ್ಟ್ಮೆಂಟ್ ಇಲ್ವಾ, ಅಲ್ಲಿ ಸೆಕ್ಯೂರಿಟಿ ತಿನ್ಸ್ಬಿಟ್ಟು ಅಪ್ಪನ ಇವಾಗ ಹಾಸ್ಪಿಟಲ್ ಕರ್ಕೊಂಡೋದ್ರು. ಅದಕ್ಕೆ ಇವ್ರು ಫಾರ್ವರ್ಡ್ ಹಾಕೊಂಡ್ರೆ ಎಲ್ಲೋ ಜನ 2 ಸಲ ಸುಮ್ಮನಿರ್ಬೇಕಲ್ವಣ್ಣ ನೀವು? ಏನಕ್ಕೆ ಇರ್ಬೇಕಮ್ಮ? ಬೇರೆಯವ್ರಿಗೆ ಇದೇ ಕೆಲಸ ನಿಮ್ಗೆ. ನಮ್ಮ ನಾಯಿ ಹುಷಾರಾಗದ್ ಬೇಡವಾ? ನಾಯಿ ಹೋಯ್ತು ಅಂತ ಬೇರೆಯವ್ರು ತಿನ್ಸ್ತಾರೆ. ಹೋಗಿಯಮ್ಮ ಕರೆಕ್ಟಾಗಿ ನೀರು ಕೊಡ್ಲಾಕ? ನಾನು ಅದಕ್ಕೆ ತಿನ್ನುಂಗ್ಲಿಲ್ಲ. ಮಳೆ ನೀರೇ ಬಾಯಿಗೆ ಹಾಕ ಹೋಲಿ ಒಂಚೂರು. ನಾನು ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ. ಒಳ್ಳೆ ತುರುಕ್ ಬಿಡ್ತಾಳೆ ಬಂದು ಬೇಕು ಅಂತ ನೋಡಕ್ ಹಂಗವಳು ಅಷ್ಟೇ. ತಟ್ಟೆ ಕಳ್ಸೋದು ನಾನು ಇವಾಗ. ಅಕ್ಕ ತಟ್ಟದೆಲ್ಲ ಮಾಡಬಾರ್ದು. ನಮ್ಮ ನಾಯಿ ಹುಷಾರಾಗದ್ ಬೇಡವಾ? ನಿನ್ನ ನಾಯಿ ಸತ್ತೋರೆ ನಾ ಸತ್ತೋಗೋಣ? ಅಯ್ಯೋ ನನ್ನ ಮುದ್ದು ಪ್ರಾಣಿ ಅದು. ಏನೋ ಆಗಲ್ಲ, ಅವ್ರೇನೋ ಹೇಳ್ತಾರೆ. ನೀವು ಹಾಗೆಲ್ಲ ನಂಬೇಡಿ ನೀವು. ಅವಳು ನಾಯಿ ಕಚ್ಚೈತಕ್ಕ, ಅವಳು ಬಂದೈತೆ, ಅದಕ್ಕೆ ಎಲ್ಲರೂ ಕಳ್ಸ್ತಾಳೆ. ಅಣ್ಣ ಇನ್ನೆರಡು ತುತ್ತಿದ್ದು ಸೋಡಾ ಬಿಟ್ಟು ಅದಕ್ಕೆ ಬಾಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ ನೀವು ಏನ್ ಗೊತ್ತಾಕ ಅಂಕಲ್ ಬೇರೆಯವ್ರು ಕೊಟ್ಟಿರ್ತಾಳೆ ಗೊತ್ತಾ ನಿಮ್ಗೆ? ತುರುಕ್ ಆಂಟಿ ಅನ್ನನೆಲ್ಲ ಬಿಸಾಕ್ಬಾರ್ದು. ಅನ್ನನೆಲ್ಲ ಬಿಸಾಕ್ಬಾರ್ದು. ಕರಿತೀನಿ ನನ್ನ ಮಗನ. ಅವ್ರಿಗೂ ತಿನ್ಸ್ತೀನಿ, ಕರೀರಿ. ಹೆಂಗಿರೋ 3 ಜನಕ್ಕೆ ತಿನ್ಸು ಅಂದವ್ರೆ, ಅವ್ರಿಗೂ ತಿನ್ನಿಸ್ಬಿಡ್ತೀನಿ. ನೀನು ತಿನ್ನಕ್ಕ ನಾವೇ ತಿಂದಾಗಲ್ಲ. ಅಕ್ಕ ತಿನ್ನೋ ಅನ್ನ ನಿಂಗೆ ವೇಸ್ಟ್ ಮಾಡ್ತಾರಾ? ವೇಸ್ಟ್ ಮಾಡಿ ಬಿಸಾಕ್ತೀನಿ ಬಿಡು. ಛತ್ರಿ ಒಳಗೆ ತಿನ್ಸ್ತೀನಿ, ಸುಮ್ಮನಿರೋಣ. ನಾನು ಛತ್ರಿ ಒಳಗೆ ಬರ್ತೀನಿ ಅಕ್ಕ. ಪಾನ್ ಪರಕ್ಕ ಕುಗ್ಸಿದ್ದು ಇವಾಗ ಇವರು. ಎದುರುಗಡೆ ಕ್ಯಾಮ್ರಾ ಸಿರಿ ಕನ್ನಡದು, ಇದು ಕಾಮಿಡಿ ಪ್ರೋಗ್ರಾಮ್ ಅಕ್ಕೋ. ಮಳೆಲು ಕಷ್ಟ ಬಿದ್ದು ಮಾಡ್ತಾ ಇದೀವಿ ಅಕ್ಕೋ. ಅಲ್ಲೋಡಕ್ಕ ಕ್ಯಾಮ್ರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕಥೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಅಕ್ಕಗೆ ಸ್ವೀಕರಿಸಿ ದಯವಿಟ್ಟು. ಏನು ಬಸ್ಸಿಗೆ ಕಾಯ್ತಾ ಇದ್ರಾ? ಅಯ್ಯೋ ಪಾಪ ನನ್ನ ಮಗ ಹಿಂಗೇನೆ ಒಂದು ಜ್ಯೋತಿಷ್ ಹತ್ರ ಹೋಗಿ ಬರ್ತಾ ಇದ್ದೆ ನಾನು. ನನ್ನ ಮಗಂಗೆ ತುಂಬ ಹೊಟ್ಟೆ ನೋವು, ಲೂಸ್ ಮೋಷನ್ನು, ವಾಮಿಟು ಎಲ್ಲ ಹೋಗಿದೆ ಪಾಪ. ಎಷ್ಟೋ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ದೆ, ಯಾವುದೇ ಮೆಡಿಸನ್ ಕೆಲಸ ಮಾಡಲಿಲ್ಲ. ಆಮೇಲೆ ಯಾವುದೋ ಜ್ಯೋತಿಷ್ರು ಹೇಳಿದ್ರು ಹಿಂಗೇನೆ ನೀಳಿಸ್ಬಿಟ್ಟು ಯಾವುದನ್ನ ಮನುಷ್ಯಕ್ಕೆ ತಿನ್ನಿಸು ಒಂಚೂರು ಸರಿ ಹೋಗುತ್ತೆ ಅಂದರು. ಅಯ್ಯೋ ಈಗ ಪಾಪ ಅಕ್ಕ, ಈಗ ಮನುಷ್ಯಗೆ ಏನಾರು ಅವರೇ ನೀಳಿಸ್ಬಿಟ್ಟು ನಾಯಿಗೆ ಹಾಕಲ್ವಾ? ಹಂಗೆ ನನ್ನ ಮಗ ಅಂದರೆ ಯಾರು ಹೇಳಿ? ನಾಯಿ. ಅವನು ನನ್ನ ಸ್ವಂತ ಮಗನ ಥರ ಸಾಕ್ತೀನಿ. ಹನಿ ಅಂತ ಅವನ ಹೆಸರು. ಅವನ ಮುದ್ದು, ನನ್ನ ಮುದ್ದು ಬಂಗಾರ ಅದು. ನನ್ನ ಸ್ವಂತ ಮಗು ಥರ ಸಾಕ್ತೀನಿ. ಇವಾಗ ಅವನಿಗೆ ನೀಳಿಸಿ ತೊಗೊಂಬಂದಿದ್ದೀನಿ. ಯಾರನ್ನ ಒಬ್ರಿಗೆ ತಿನ್ನಿಸಿ ಒಂಚೂರು ಅವ್ನಿಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದೇ ಯಾರನ್ನ ಮನುಷ್ಯಕ್ಕೆ ತಿನ್ನಿಸಿ ಅವ್ನು ಸರಿ ಹೋಗ್ತಾನೆ ಅಂತ ಹೇಳಿದ್ದಾರೆ.
ಅದೇ ಅಕ್ಕ ಮೊದಲೇ ಆಮೇಲೆ ಮತ್ತೆ ನಿಮಗೆ ಹೊಟ್ಟೆ ಗಿಟ್ಟೆ ಎಲ್ಲ ನೋವು ಬಂದರೆ ನನ್ನನ್ನು ಕೇಳಬಾರ್ದಕ್ಕ, ನನ್ನನ್ನು ಬೈಕೊಂಬಾರ್ದು ನೀವು. ಮೊದಲೇ ಹೇಳ್ತಾ ಇದ್ದೀನಿ. ತಾಕತ್ತಿನ ತಾಕ. ಅವಳು ಯಾರೋ ಹೇಳ್ತಾಳೆ ತಾಕ, ನೀವು ತಿನ್ನಕ್ಕ. ಅವ್ರು ತಿಂತವ್ರು ತಾನೇ ಮೇಡಮ್, ಅವ್ರು ತಿಂತವ್ರೆ ತಾನೇ. ಯಾರೇ ನೀವು ಬಂದಿದ್ದೀರಾ ಇಲ್ಲಿ? ಅಕ್ಕ ನೀನು ತಿಂತೀಯಕ್ಕ? ಮತ್ತೆ ಇರಿ ಸುಮ್ಮನೆ, ಅವ್ರು ತಿಂತಾ ಇದ್ದಾರೆ ತಾನೇ ಪಾಪ. ಏನೋ ಮಾತಾಡ್ತಾಳೆ ಚಿಕ್ಕ ಹುಡುಗಿ ತಾಕ. ನೀನು ಇವಾಗ ನಾನು ಮೂಗಿಡ್ ತಿನ್ನಿಸ್ಬಿಡ್ತೀನಿ. ಈಗ ಹಿಂಗೆ ಮೂಗಿಡ್ದು ಹಿಂಗೆ ಹಾಕ್ಬಿಡ್ತೀನಿ ಬಾಯಿಗೆ. ನಮ್ಮ ನಾಯಿ ಹುಷಾರಾಗದ್ ಬೇಡವಾಕ? ಏನಕ್ಕ ನೀನು ಹಂಗೆಲ್ಲ ಬರಲ್ಲ ಅಕ್ಕ. ಯಾರಕ್ಕ ಹೇಳಿದ್ದು? ಒಂಚೂರು ತಾಕ. ಅವಳು ಸುಳ್ಳು ಹೇಳ್ತಿದ್ದಾಳೆ, ಏನೂ ಆಗಲ್ಲ, ಬನ್ನಿ ಬೇಗ. ಯಾಕೆ ಅದನ್ನ ನಾಯಿಗೆ ಹಾಕಲ್ವಾ? ನಾಯಿ ತಿನ್ನಲ್ವಾ? ನಾಯಿಗೆ ಇಳೆ ತೆಗ್ದಿರೋದು ಇವ್ರು ತಿನ್ಬೇಕು. ಏನ್ ಹಿಂಸೆ ಕೊಡ್ತಾ ಇದೀರಾ ಇಲ್ಲಿ ನೀವು? ಅಕ್ಕ ತುಂಬಾ ಒಳ್ಳೆ ಮನ್ಸಿರೋರು, ತಿಂತವ್ರೆ. ನೋಡಿ ನಾವು ನೋಡಿ ನೀವು ನೋಡಿ ಸುಮ್ಮನಿದ್ರಿ. ಬನ್ನಿ ಅಮ್ಮ, ಬನ್ನಿ ಈ ಕಡೆ. ಏನ್ ಮಾಡಿದ್ರು ಇವರು? ಏಯ್ ಸುಮ್ಮನಿರಿ. ಏಯ್ ರೊಟ್ಟಿ ತಿನ್ಬಿಟ್ರಾ ನೀವು? ತಿಂದಿಲ್ವಾ? ಬಾಯಿಗೆ ಹಾಕೋಬಿಟ್ರಾ? ಏನಕ್ಕೆ ಇಂಥವರೆಲ್ಲ ಕೊಡ್ತಾರೆ? ಹಾಕ್ರಿ ಹಾಕ್ರಿ ಸೈಡ್ಗೆ. ಒಂಚೂರು ತಿನ್ನಕ್ಕ ಬಾಕ ಇಲ್ಲಿ. ಅಲ್ಲ ಅಕ್ಕ, ನನ್ನ ಅಕ್ಕ ನಾನು ದುಡ್ಕೊಂಡು ತಿನ್ನೋಳೆ ಅಕ್ಕ, ಅದಕ್ಕೆ ತಿನ್ನಕ್ಕ. ಏಯ್ ಹೋರ್ರಮ್ಮ ಆ ಕಡೆ. ಏನಂತಕ್ಕ ಅದು? ಬಂದವ್ರಿಗೆಲ್ಲ ಇಕ್ಬಿಡ್ತೀನಿ ಇವಾಗ ಬಾಯಿಗೆ. ಎಷ್ಟು ಮಾತಾಡ್ತಾ ಇದ್ದೀರಾ? ಅಣ್ಣ ಬನ್ನಿ ಇಲ್ಲಿ ಕತೆ ಹೇಳ್ತೀನಿ. ಕೂತ್ಕೋಕ ನೀನು. ನಾ ಇದ್ದೀನಿ. ನಾವು ಇವ್ರು ಚೇರ್ಮನ್ ಮಗ, ನಾನು ಚೇರ್ಮನ್ರ ಮಗ, ಮುನಿಯಪ್ಪನ ಮಗ ನಾನು. ಏ ಗಾಡಿ ತತ್ತರಲ್ಲ ಇಲ್ಲೇ ಕೂತ್ಕೊಳಕ. ನೀನು ಹೋಗ್ಬಾ ಕಡೆ. ನಾವು 3 ಕಡೆ ಬಂದಲ್ಲಿ ಗಲಾಟೆ ಮಾಡ್ಬೇಡಿ ನೀನು. ಹೋಗು. ಅಲ್ಲ ಅಕ್ಕ, ಅವ್ರು ತಿಂತವ್ರು ನೀನು ಯಾಕಕ್ಕ ಹಿಂಗ ಆಡ್ತೀಯ? ಒಳ್ಳೆ ಮಲ್ಗಿರ್ತೀನಿ ನಾನು. ಬಾಕ ಬನ್ನಿ. ಅಲ್ಲಕ್ಕ ಒಂಚೂರು ತಿನ್ನಕ್ಕ. ಏಯ್ ಚೇರ್ಮನ್ ಮಗ ಹೇಳ್ತಾ ಇದ್ದೀನಿ ನಾನು. ಹೋಗ್ರ ಕಡೆ. ಅವ ಈ ಕಡೆ ಕರ್ವ ನೀನು. ನನ್ನ ತವ ಇರ ನೀನು. ನಮ್ಮ ಅಪ್ಪನ ಕರೆಸ್ತೀನಿ. ನಮ್ಮ ಅಪ್ಪ ಬರ್ತಾವ್ರೆ, ಒಂದು ನಿಮಿಷ. ಏಯ್ ಹೋಗ್ಕಡೆ ಬಾಕ ನೀನು. ಕೂತ್ಕೋ ಬಾಕ ನೀನು. ಏಯ್ ಚೇರ್ಮನ್ ಮಗ, ನನ್ನ ಊರ್ ಮಾತ. ಏಯ್ ನೀವು ಹಿಂಗೆ ಹೋಗ್ರಿ. ಅವರು ಹೋದ್ರವ್ರು ಚೇರ್ ಮಾತ್ರ ಇದೆ. ಊರ್ಗ್ ಹೋಗೋರೆ. ಚೇರ್ ಇದೆ. ಊರ್ಗ್ ಹೋಗೋರೆ. ಏಯ್ ಗಾಡಿ ತಗೊಂಡು ಆ ಕಡೆ ಹೋಗ್ರಿ ಇಬ್ರು. ಹೋಗ್ರಿ. ಮುನಿಯಪ್ಪ ನೋಡಿದಿರಾಕ? ಮುನಿಯಪ್ಪ ನೋಡಿಲ್ಲ, ನಾನು ತೋರಿಸ್ತೀನಿ ನೋಡಿ. ಅಲ್ಲಿ ಒಳಗಡೆ ಐತಲ್ಲ ಗಾಡಿ ನಿಂತೈತೆ. ಇಲ್ಲಿ ಎದುರುಗಡೆ ಗಾಡಿ ನಿಂತೈತಲ್ಲ ಇಲ್ಲಿ. ಅಕ್ಕ ಆ ಕಡೆ ನೋಡ್ಬೇಡಕ್ಕ, ಇಲ್ಲಿ ನೋಡಕ್ಕ. ಎದುರುಗಡೆ ಗಾಡಿ. ತಮಾಷೆಗೆ ಮಾಡಿರೋದು ಅದು ಯಾವ ನಾಯಿ ಬಿಸ್ಕೆಟು ಅಲ್ಲ, ಮನುಷ್ಯರು ತಿನ್ನೋದೆ. ಸುಮ್ಮನೆ ನಿಮ್ಮನ್ನ ತಮಾಷೆ ಮಾಡಕ್ ಮಾಡ್ತಾ ಇರೋದು. ಒಳಗಡೆ ಕ್ಯಾಮ್ರಾ ಇಟ್ಟವ್ರೆ. ಕಾಮಿಡಿ ಪ್ರೋಗ್ರಾಮ್ ಅಕ್ಕವು. ತಮಾಷೆ ತಮಾಷೆ. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಅಕ್ಕಗೆ ಒಂದು ಪ್ರೀತಿಯ ಕಾಣಿಕೆ. ಅಕ್ಕ ಇದು ನಿಮಗೆ ಸ್ವೀಕರಿಸ್ಕೊಳ್ಳಿ. ನೀವು ಟೀಮ್ ಬಂದಿದ್ದೀರಿ ಇಲ್ಲಿ ಎಲ್ಲ? ಯಾರು ಟೀಮ್ ಬಂದಿಲ್ವಾ? ಓಕೆ. ಅಲ್ಲ ಈ ಥರ ಕೂಡ್ಲಿ ಇಲ್ದಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ? ಬೇಕಾದಷ್ಟು ಜನ ಇದ್ದಾರಾ? ಓಕೆ. ನಾನು ಕಂಪ್ನಿಯಿಂದ ಬಂದಿರೋದು. ಸುದರ್ಶನ್ ಅಂತೇಳಿ ನನ್ನ ಹೆಸರು. ಮಾರ್ಕೆಟಿಂಗ್ ಮ್ಯಾನೇಜರ್ ಸುದರ್ಶನ್ ಅಂತೇಳಿ. ಆಲ್ ಓವರ್ ಕರ್ನಾಟಕ ಓಡಾಡ್ತೀನಿ. ಕೇರಳ, ಬಾಂಗ್ಲಾ, ಇದ್ರ ಹತ್ರ UP. ಸೊ ಆ ಕಡೆ ಎಲ್ಲ ಓಡಾಡ್ತೀವಿ ನಾವು. ಸೊ ನಿಮ್ಗೊಂದು ಬೆಸ್ಟು ಒಂದು ಆಫರ್ ಇದೆ ಸರ್. ಕಂಪ್ನಿಯಿಂದ ಆಫರ್ ಇದೆ ನಿಮಗೆ. ಒಳ್ಳೆ ಲಾಭ ಇದೆ ನಿಮಗೆ. ಸೊ ನೀವು ಹೆಂಗೆ ಸರ್ ರಿಟೈರ್ಡಾ? ಕೆಲಸ ಆಗಿ ಮಾಡ್ತಾಯಿದ್ದು? ರಿಟೈರ್ಡ್. ತೊಂದರೆ ಇಲ್ಲ ನಿಮ್ಗೆ, ಒಳ್ಳೇದಾಯಿತು ನೋಡಿ. ಇದು ಅದೃಷ್ಟ ಅನ್ನೋದು ನಿಮಗೆ, ಇದು ತಲೆನೇ ನಿಮಗೆ ತಂದು ಕೊಡ್ತಾ ಇದೆ ಅದೃಷ್ಟ. ಕೂದಲಿಲ್ದಿರೋರಿಗೆ ಒಂದು ಅದೃಷ್ಟ ಇದೆ. ನಮ್ಮದು ಹೊಸದೊಂದು ಅಗರಬತ್ತಿ ಫ್ಯಾಕ್ಟ್ರಿ ಓಪನ್ ಆಗಿದೆ. ದೊಡ್ಡ ಬ್ರ್ಯಾಂಡ್ ಅದು, ವರ್ಲ್ಡ್ ವೈಡು ಹೋಗುತ್ತದು. ವರ್ಲ್ಡ್ ವೈಡ್ ಟೈರ್ ಅಂತ ಹೇಳಿ ಅದ್ರ ಹೆಸರು, ಅಗರಬತ್ತಿ ಹೆಸರು ಟೈರ್ ಅಂತ. ಟೈರು. ಸೊ ನಾವೇನು ಮಾಡ್ತೀವಪ್ಪ ಅಂದರೆ, ಈಗ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆಲ್ಲ ನಾವು ಜಾಸ್ತಿ ಕಾಸ್ಟ್ಲಿ ಅದು. ಗಾಡಿ ಓಡಿಸೋರೆಲ್ಲ ಮೇಲ್ಗಡೆ ನೋಡೋಕೆ ಹೋಗಿ ಆಕ್ಸಿಡೆಂಟ್ ಎಲ್ಲ ಆಗಿಬಿಟ್ರೆ ಪ್ರಾಬ್ಲಮ್. ಗಿಡ್ಸ್ ಕೊಟ್ಟಾಗ ಅದಕ್ಕೆ ಏನು ಮಾಡ್ತಾ ಇದೀವಿ ಅಂದರೆ, ಈಗ ನೀವು ಎಲ್ಲೆಲ್ಲಿ ಓಡಾಡ್ತೀರಾ ನೀವು? JP ನಗರ. ಓ ಸೂಪರ್ ಸರ್. ಓಕೆ. ಮತ್ತೆ ವಿದ್ಯಾರಣ್ಯಪುರ ಯಲಹಂಕ ಹತ್ರ. ಹಾಂ ಆ ಕಡೆ ಎಲ್ಲ ಹೋಗ್ತೀರಾ? ನಾಗರಬಾವಿ ಆ ಕಡೆ ಎಲ್ಲ ಹೋಗ್ತೀರಾ ನೀವು? ಓಕೆ. ಸೊ ಏನಂದರೆ ಸರ್, ನಿಮಗೆ ತಿಂಗಳ ಪೇಮೆಂಟು ಇದೆ, ವೀಕ್ಲಿ ಪೇಮೆಂಟು ಇದೆ. ಯಾವತ್ತಂದರೆ ಈ ಥರ ಬಾಡಿ ತಲೆ ಇರೋರಿಗೆ. ಯಾಕೆ ಅಂತ ಗೊತ್ತಿದೆಯಾ ನಿಮಗೆ? ನಮ್ಮದು ಟೈರ್ ಅಂತ ಒಂದು ಅಗರಬತ್ತಿ ಏನು ಹೊಸದು ಬ್ರ್ಯಾಂಡ್. ಹಾಂ ಟೈರ್ ಅಂತ ಅಗರಬತ್ತಿ ಏನಿದೆಯೋ ನಮ್ಮದು, ಅದು ಅಡ್ವರ್ಟೈಸ್ಮೆಂಟ್ಗಳು ಬೋರ್ಡ್ಗಳ ಮೇಲೆಲ್ಲ ಹಾಕ್ತೀವಿ. ಸೊ ಅದು ಮಳೆ ಬಂದಾಗ ಏನೋ ಒಂದು ನೋಡೋಕ್ಕಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಥರದ್ದು ತಲೆ ಮೇಲೆ ಪೇಂಟಿಂಗ್ ಮಾಡ್ತೀವಿ. ಟೈರ್ ಅಗರಬತ್ತಿ ದೊರೆಯುತ್ತದೆ ಇಡೀ ಪ್ರಪಂಚದಲ್ಲಿ ಅಂತ. ಅದು ನೀವು ಅದನ್ನು ಪೇಂಟಿಂಗ್ ಮಾಡಿ ನಿಮಗೆ ಬಿಟ್ಟುಬಿಡ್ತಾರೆ. ತಿಂಗಳಿಗೆ ನಿಮ್ಗೆ ಏನಿಲ್ಲ ಅಂದರೂ 25,000 to 30,000 ಬರುತ್ತೆ ತಿಂಗಳಿಗೆ. ಸೊ ಪೇಂಟಿಂಗ್ ಮಾಡ್ತೀವಿ ತಲೆ ಮೇಲೆ. ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ನೀವು ಓಡಾಡಬೇಕು. ಇಲ್ಲ ಅದರೊಳಗೆ ಏನಿದೆ, ಆರಾಮಾಗಿ ಓಡಾಡ್ಕೊಂಡ್ರಿ ನಿಮ್ಮ ಪಾಡಿಗೆ ನೀವು ಓಡಾಡಿ.
ಈಗ ಹೆಂಗಿದ್ರು ತಲೆ ಖಾಲಿ ಬಿದ್ದಿದ್ಯಾ, ಮೇಲ್ಗಡೆ ಏನೂ ಇಲ್ಲ. ಹಾಂ ಅಲ್ಲ ಸರ್, ಅದೇನು ಒಳ್ಳೇದದು, ನಮ್ಮಪ್ಪ ಮಾಡ್ತಾ ಇದ್ದಾರೆ, ನಂಬ್ತೀರಾ ನೀವು? ಅಲ್ಲ ನೀವು ಮಾಡಿ, ನಿಮ್ಗೆ ಏನು ಸರ್, ನಿಮಗೆ ಆರಾಮಾಗಿರ್ಬೋದು, ನೀವು ಓಡಾಡ್ಕೊಂಡಿರ್ರಿ, ಬಸ್ಸಲ್ಲಿ ಓಡಾಡಿ, ಎಲ್ಲಿ ಬೇಕಾದ್ರೆ ಓಡಾಡಿ, ಪಾಸ್ ಫ್ರೀ ಇರುತ್ತೆ ನಿಮಗೆ. ಈಗ ಹೆಣ್ಮಕ್ಳಿಗೆ ಹೆಂಗೆ ಬಂದಿದೆಯೋ ಆ ಥರ ಫ್ರೀ ಇದೆ BMTC ಕಂಡಕ್ಟರ್. ಓ ನೀವಾ ಸರ್? ಇನ್ನೂ ಒಳ್ಳೇದಲ್ವ ಸರ್ ನೀವು? ಹಂಗೆ ಇಲ್ಲಿ ರಿಟೈರ್ಡು ಅಲ್ಲ, ಹಂಗಾರೆ ನಿಮ್ಗೆ ಇನ್ನೂ ಒಳ್ಳೇದು, ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು, ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಮಾಡಿ ಸರ್, ನಿಮಗೆ ಒಂದು 10,000 ರೂಪಾಯಿ ನಾನು ಅಡ್ವಾನ್ಸ್ ಕೊಡಿಸ್ತೀನಿ ಇವಾಗ. ಹಾಂ, ಒಂದು ಪೇಂಟಿಂಗ್ ಮಾಡಿಸ್ತೀನಿ. ಅಲ್ಲ ಸರ್, ನಾವು ಅಡ್ವರ್ಟೈಸ್ಮೆಂಟ್ ಇದಕ್ಕೆ ಬಂದಿದ್ವಿ, ಅದಕ್ಕೆ ನಿಮ್ಗೆ ಕೂಡ್ಲಿದೆ, ನಿಮ್ದು ಏನು ಮಾಡೋಕ್ಕಾಗಲ್ಲ. ಇದು ತಲೆ ಈ ಥರ ಖಾಲಿ ಇರುತ್ತೆ, ಹೇಳ್ತಾ ಇದ್ರಲ್ಲ ಕೇಳಿಸ್ಕೊಂಡೆ, ನಾನು ಮಾಡ್ಬೋದು ಅಂತ. ಅಲ್ಲಲ್ಲ, ಬಾಂಡ್ಲಿ ಇರುತ್ತಲ್ಲ, ತಲೆ ಈ ಥರ ಖಾಲಿ ಇರುತ್ತಲ್ಲ, ಇವ್ರು ಹೆಂಗಿದ್ರು ಕಂಡಕ್ಟರ್ ಅಂತೆ, ರಿಟೈರ್ಮೆಂಟು, ಅಡ್ವರ್ಟೈಸ್ಮೆಂಟು. ಹೌದಾ? ಟೈಯರ್ ಅಗರಬತ್ತಿ ಅಂತ ಒಂದು ಬಂದಿದೆ ನಮ್ದು. ಗೊತ್ತಾಯ್ತು ಸರ್, ಕೇಳಿಸ್ಕೊಂಡೆ, ಇಲ್ಲೇ ಕೂತಿದ್ದೆ ನಾನು. ದುಡ್ಡೇನ ಕೊಡ್ತೀನಿ ಅಂತ ಅಂದ್ರೆ ನಮಗನ ಕೊಡ್ತೀರಾ? ಫಸ್ಟ್ ಪೇಂಟಿಂಗ್ ಇವ್ರು ಮಾಡಿಸ್ತೀನಿ, ಈಗ ನೋಡ್ಕೊಳ್ಳಿ. ಇದ್ರೆ ನಿಮ್ಮ ಮನೇಲಿ ಚಿಕ್ಕಪ್ಪ ಯಾರಾದ್ರೆ ಸರಿ ಸರ್, ಆಯ್ತು. ಫಸ್ಟ್ ಹಂಗ ಅಂತಾರೆ, ಪೇಂಟಿಂಗ್ ಮಾಡಿದ್ಮೇಲೆ ತಣ್ಣಗಾಗ್ಬಿಡುತ್ತೆ. ತೊಂದರೆ ಕೊಡ್ಬೇಡಿ, ಹೋಗಿ. ಒಂದ್ ನಿಮಿಷ, ನಮ್ಮವ್ನಿಗೆ ಫೋನ್ ಮಾಡ್ತೀನಿ. ಏ ಬೇಡಪ್ಪ, ಇದು ಪೇಂಟ್ ತಗೊಂಡ್ ಬಾಪ, ಇಲ್ಲಿ ಪೇಂಟ್ ತಗೊಂಡ್ ಬಾ. ಸರಿ, ಸಾಫ್ಟ್ ಆಗಿ ಪೇಂಟ್ ತಗೊಂಬನ್ನಿ. ಏನ್ ಹೇಳ್ತಾರೆ ನೋಡಿ, ಬಿಡಿ ಸರ್, ಅಡ್ವಾನ್ಸ್ ಕೊಡ್ತೀನಿ. ಫೋನ್ ನಂಬರ್ ಹೇಳಿ ಸರ್, ಫೋನ್ ನಂಬರ್ ಹೇಳಿ. ಏ ಬಾರ ಬೇಗ ಲವ್, ಬೇಡ ಒಬ್ರು ಕಸ್ಟಮರ್ ಬಿಟ್ಬಿಡಿ ನೀನು. ಬೇಡ ಬೇಡ, ಬೇಗ ಬಾ, ಯಾವುದೇ ಕಾರಣಕ್ಕೂ ಜುಲುಮ್ ಎಲ್ಲ ಮಾಡಬಾರ್ದು. ಎಷ್ಟೋ ಜನ ಇದ್ದಾರೆ, ಹೋಗಿ ನಮ್ಮ ಹತ್ರ ಅಡ್ವಾನ್ಸ್ ಮಾಡ್ತೀರಾ ಸರ್? ನೀವು ರೆಡಿ ಇದ್ದೀರಾ? ನಿಮ್ದು ರೆಡಿ ಇದೆಯಲ್ವಾ? ನಿಮ್ ಕ್ಯಾಶ್ ಬಂತಾ? ಬನ್ನಿ ಈ ಕಡೆ ಬನ್ನಿ ಸರ್, ನೀವು ಬನ್ನಿ, ನೀವು ಸ್ವಲ್ಪ ಇಂಟ್ರಾಕ್ಟ್ ಅವ್ರು ಮಾಡಿ ಸರ್. ಗುರ್ತಿಡಿದ್ರು ಅವ್ರು ನನಗೆ, ಸುನಿಲ್ ಅಂತ ಹೇಳಿ ಮಾತಾಡ್ಸಿದ್ರು. ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ ಅವ್ರು ರೆಡಿ ಇದ್ದಾರೆ, ಇನ್ನು 3 ಜನ ಸರ್ ಅಷ್ಟೇ ಬೇಕಾಗಿರೋದು. ಇವರಿಬ್ಬರಾದ್ರೆ ಇನ್ನೊಬ್ರು ಅಷ್ಟೇ. ಅವ್ರು ದುಡ್ಡು ನಾನು ಹೂ ಅಂದ್ರೆ ಮಾಡಿ ತಿಂಗಳಿಗೆ 30,000 ಜುಜುಬಿ ನನಗೆ ನನಗೆ ಕೊಡಿ ಸರ್, ನಾನು ಕೆಲಸ ಬಿಟ್ಟು ನಿಮ್ ಜೊತೆ ಓಡಾಡ್ತೀನಿ. ಹೇಳಿಲ್ವಲ್ಲ ನಿಮ್ಮನ್ನ? ಅವ್ರೆಲ್ಲಿ ಕೇಳಿದ್ರಿ ಬನ್ನ ಸರ್? ಇದು ಯಾವ ನ್ಯಾಯ ಸರ್? ನಿನ್ನ ಕೆಲಸ ಅಲ್ಲ, ಬಂತು ಸರ್, ನೋಡಿ ಪೇಂಟ್ ಬಂತು. ಎಲ್ಲ ಟೈಯರ್ ಅಗರಬತ್ತಿ ಸರ್, ದಯವಿಟ್ಟು ನೋಡಿ, ದೊಡ್ಡಪ್ಪ ನೋಡೋದಾಗತ್ತೆ, ಅದಕ್ಕೆ ನನಗೆ ಅವರು ಒಪ್ಕೊಂಡಿದ್ದಾರೆ. ನೀವು ಬರೋಕ್ಕಿಂತ ಮುಂಚೆ ಹೂ ಅಂದ್ರು. ಒಪ್ಕೊಂಡಿದ್ದಾರೆ ನೋಡಿ, ನೋಡಿ, ಇಲ್ಲ ಒಪ್ಕೊಂಡಿಲ್ಲ ಸರ್. ಇಲ್ಲಿ ಮಂಟಪದೊಳಗಡೆ ಎಲ್ಲ ಬಂದು ಕುತ್ಕೊಳ್ಳಿ, ಒಪ್ಕೊಂಡ್ರ ಅಂತ ಮೆಸೇಜ್ ಹಾಕಿದ್ದೆ. ಮಂಟಪದಲ್ಲಿ ಇವರು ಕುಂತಿದ್ರು, ಇವರು ಕುಂತವ್ರೆ, ಒಪ್ಕೊಂಡವ್ರೆ. ಹೋಗಿ ಒದೆ ತಿಂತೀಯಲ್ಲಿ ಬನ್ನಿ ಹೋಗ್ರಿ ಆ ಕಡೆ ಸರ್. ಅವ್ರ ಮೊದಲೇ ಕೋಪ ಜಾಸ್ತಿ, ಜೋರ್ ನಿಜೋಲ್ ಹೇಳ್ತೀನಿ, ಸಿಟ್ಟು ಕಾಲ್ ಹಿಡ್ಕೊಂಡ್ಬಿಡ್ತೀನಿ ನಿಮ್ದು. ಕಾಲಾರು ಹಿಡ್ಕೊಳ್ಳಿ, ಕೈಯಾರು ಹಿಡ್ಕೊಳ್ಳಿ, ಕಾಲ್ ಹಿಡ್ಕೊಂಡ್ರಿ. ರೇ ಕೆಲಸ ನೋಡೋದು ಗೆಟ್ ಔಟ್. ನಾನ್ಸೆನ್ಸ್. ನೀವು ನನ್ನ ಕೆಲಸ ಹೋದ್ರೆ ನೀವು ಜವಾಬ್ದಾರಿ ಸರ್, ಅಷ್ಟೇ. ನನಗೆ ಗೊತ್ತಿಲ್ಲ, ಹೋಗ್ರಿ. ನಿಮ್ ಕೆಲಸ ಇವ್ರೇನ್ ಜವಾಬ್ದಾರಿ ಆಗ್ತಾರ? ತಲೆ ಮೇಲೆ ಪೇಂಟ್ ಮಾಡಿಸ್ಕೊಂಡಿಲ್ಲ, ಅವ್ರು ಯಾಕೆ ಮಾಡಿಸ್ಕೋಬೇಕು ಸರ್? ಚೇಳ್ ಚಪಾತಿಗಳು ಸರ್, ಇವ್ರಿಗೆ ಏನ್ ಗೊತ್ತಾ, ಟರ್ಗೇಟ್ ಕೊಟ್ಬಿಡ್ತಾರೆ ಮಾರ್ಕೆಟಿಂಗ್ ಅಲ್ಲಿ. ಇವ್ರು ಬಂದು ನಮ್ ತಲೆ ತಿಂತಾರೆ ಇಲ್ಲಿ. ಕೆಲಸ ನೋಡ್ರಿ ಸರ್. ನಗ್ತಾವ್ರೆ, ಅವ್ರಿಗೆ ಇಷ್ಟ ಆಯ್ತು ಸರ್, ಬನ್ನಿ ಸರ್. ಹೋಗ್ರಿ ಆ ಕಡೆ. ನಕ್ಕದ್ರಲ್ಲ ಸರ್ ಈಗ ತಾನೇ. ನಕ್ಕು ಏನು ಅಳ್ಬೇಕಾ? ನಗದು ಅವ್ರ ಸ್ವಾತಂತ್ರ್ಯ ರೀ ಅದು. ಕೂತ್ಕೊಂಡು ಅಳ್ಬೇಕಾ? ಹೋಗ್ರಿ ರೀ, ಕೆಲಸ ನೋಡ್ರಿ. ಸರ್ ಬೇಕೋ ಬೇಡ, ಈಗ ಮಂಟಪದೊಳಗೆ ಬರೋಂತ ಮೆಸೇಜ್ ಹೋಗಿ ಆ ಕಡೆ. ಸರ್, ಮಂಟಪದೊಳಗೆ ಎಲ್ರಿಗೂ ಬಂದು ಕೂತ್ಕೊಂತ ಮೆಸೇಜ್ ಹಾಕಿದೀವಿ ಸರ್, ತಲೆ ಕೂರ್ಲಿಲ್ದಿರ. ಈ ಮಂಟಪ ಯಾರು ನಿಮ್ದೇನ್ರಿ ಸರ್? ಇಲ್ಲಿ ಪೇಂಟಿಂಗ್ ಮಾಡ್ಸ್ಕೊಳ್ಳೋರೆ ಕುತ್ಕೊಳ್ಳೋದು, ಕೇಳಿ ಅವ್ರೇ ಕುತ್ಕೊಳ್ಳಿ ಸರ್. ನೀವು ನನ್ಗೊಂದು ಕೊಡಿ ಸರ್, ಬನ್ನಿ. ನೀವು ಬೀಡಿ ಹೊಡಿತಾ ಇರ್ರಿ, ನಾನು ನಿಮ್ಗೆ ಪೇಂಟ್ ಮಾಡ್ತಾ ಇರ್ತೀನಿ. ಕೆಲಸ ನೋಡ್ರಿ, ಬೀಡಿ ಬೇಕಂದ್ರೆ ತಗೋ. ಬಿಡ್ತೀನಿ. ನಿಮ್ ಪ್ರೀತಿಯಿಂದ ಕೊಟ್ರಿ, ನಾನು ಬೀಡಿ ಇಸ್ಕೊಂಡೆ. ಈಗ ನಾ ಪ್ರೀತಿಯಿಂದ ಬರಿತೀನಿ, ಬರ್ಸ್ಕೊಳ್ಳಿ. ಕೆಲಸ ನೋಡ್ರಿ, ಅದು ಬಿಡ್ರಿ. ಅಲ್ಲಿ ನಿಮ್ ಬೀಡಿನ ಬೇಡ ಸರ್, ಬೇಡವಾ? ನಿಮ್ ಬೀಡಿ ಬೇಡ ನನಗೆ. ನೀವೇನೇ ಕೊಡ್ತೀರಾ ಅವ್ನಿಗೆ? ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ. ನಾನು ಕೊಡ್ತೀನಿ ಸರ್. ನೋಡಿ, ಹೋಗಿ ಇದು ಇಟ್ಕೊಳ್ಳಿ, ಇದು ಸರ್. ಅಲ್ಲ ಪಾಪ ಅವ್ನು ನನ್ಗೆ ಹಿಂಗ್ ಮಾಡ್ದಂಗೆ ಬೇಜಾರಾಯ್ತು ಅವಾಗಿಂದ ನನಗೆ. ಸರ್ ಮಂಟಪದಲ್ಲಿ ಬಂದು ಕೂತ್ಕೊಂಡಿರ್ರಿ, ತಲೆ ಕೂರ್ಲಿಲ್ದಿರೋರು ಬಂದ್ವಿ. ನಮ್ ದೊಡ್ಡಪ್ಪಂಗೆ ದಯವಿಟ್ಟು ಹಂಗೆ ಮಾಡ್ಬೇಡ್ರಿ, ಹೋಗಿ ಕೆಲಸ ನೋಡ್ರಿ. ಹೋಗಿ ನಿಮ್ ದಯವಿಟ್ಟು. ದೊಡ್ಡಪ್ಪ ಅವ್ರಾ? ಹೌದಾ ಸರ್? ಹೌದು. ನೋಡಿ ಸರ್, ಅವ್ರ ಸ್ಟೈಲು ರಜನಿಕಾಂತ್ ಅವ್ರ ತರ ಬೀಡಿಂಗ್ ಸೈಡ್ ಬಿಸಾಕಿದ್ರು ತುಂಬಾ ಇಷ್ಟ ಆಯ್ತು ಸರ್. ಇಂಥವ್ರಿಂದಾನೇ ನಮ್ಮ ಬ್ರ್ಯಾಂಡ್ ಆಗಿದ್ರಲ್ಲ ಸರ್ ಅವರು, ನಮ್ಮ ಬ್ರ್ಯಾಂಡ್ ಓಡುತ್ತೆ ಸರ್ ಇವರಿಂದಾನೇ. ಪ್ಲೀಸ್ ದಯವಿಟ್ಟು ಅಣ್ಣ ಏನ್ ಮಾಡ್ಲಾ ನಾನು ಕೆಲಸ ನೋಡ್ರಿ. ಸರ್ ಬೇಡ ಅಂತ ಸರ್, ನೀವು ಮಾತಾಡ್ಸ್ತಾ ಇರಿ, ನಾ ಹಿಂದೆ ಹೋಗಿ ಪೇಂಟಿಂಗ್ ಮಾಡ್ತೀನಿ. ಹೋಗೋ ಯಾಕೆ ಈ ಕಡೆ ಬನ್ನಿ ನಿಮಿಷ. ಅಲ್ಲ ಏನೋ ಹೇಳ್ತಿ ಬನ್ರಿ ಇಲ್ಲಿ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಆಕ್ಚುಲಿ ಜನಕ್ಕೆ ಇಲ್ಲ ಮೆಸೇಜು. ಯಾರೇ ಬಂದು ಏನೋ ಮಾಡಿದ್ರು ಅಂದ್ರೆ ನನ್ನ ವೈಯಕ್ತಿಕ ವಿಷಯ ಚೆನ್ನಾಗಿ ಮಾತಾಡಿರೋದು. 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಸರ್, ದಯವಿಟ್ಟು ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸಬೇಕು. ತಾವು ದಯವಿಟ್ಟು ಕ್ಷಮಿಸಬೇಕು. ನಾವು ಆಡ್ಸ್ ಕಂಪ್ನಿಯಿಂದ ಬಂದಿರೋದು. ರಂಜಿತ್ ಶರ್ಮಾ ಅಂತ ನನ್ನ ಹೆಸರು ಸರ್. ನಾವೇನಂದ್ರೆ ಈ ಕಂಪನಿದು ಅಡ್ವರ್ಟೈಸ್ಮೆಂಟ್ಗಳು ಬೋರ್ಡ್ಗಳೆಲ್ಲ ಹಾಕ್ತಾರೆ, ಗೊತ್ತಲ್ಲ ನಿಮಗೆ? ಸರ್ಕಲಲ್ಲೆಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳೆಲ್ಲ ಹಾಕ್ತಾರೆ. ಸೊ ನಾವೇನಂದ್ರೆ ಸರ್, ನಮಗೆ ಆ ಬೋರ್ಡ್ಗೆಲ್ಲ ಜಾಸ್ತಿ ದುಡ್ಡು ಖರ್ಚಾಗ್ತಾ ಇದೆ. ಮಳೆ ಬಂದು ಏನೋ ಬಂದು ಬೋರ್ಡ್ದೆಲ್ಲ ಪೇಂಟ್ ಹೋಗೋದು, ಹರಿದೋಗೋದು, ಗಾಳಿ ಹಿಂಗೆ ಆಗ್ತಾ ಇದೆ. ಆಗ್ತಾ ಇದೆ. ನೀವೆಲ್ಲಿ ಸರ್ ಇರೋದು ಏರಿಯಾ? ನೀವು ಲೋಕಲ್ಲ? ಎಲ್ಲೆಲ್ಲಿ ಓಡಾಡ್ತೀರಾ? ಬಸ್ಸಲ್ಲಿ ಓಡ್ತೀರಾ, ಬೈಕಾ?
ಬೈಕ್ ಹಾಂ ಒಳ್ಳೇದಾಯ್ತು ಬಿಡಿ. ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತಲ್ಲ ಸರ್, ಈಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತೆ. ನಮ್ಮದು ಟೈರ್ ಅಗರಬತ್ತಿ ಅಂತ ಹೊಸದು ಬ್ರ್ಯಾಂಡು. ಇದು ಆಲ್ ಓವರ್ ವರ್ಲ್ಡ್ ಇದೆ, ಆಲ್ ಓವರ್ ವರ್ಲ್ಡು. ಆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಾವು ಬೇರೆ ಕಂಪ್ನಿಗಿನ್ನ ಬ್ರ್ಯಾಂಡು ನಮ್ದು ಏನು, ನಮ್ಮ ತಾಕತ್ತೇನು ಅಂತ ತೋರ್ಸೋಕ್ಕೆ ಬೆಂಗಳೂರಿಗೆ ಎಂಟ್ರಿ ಆಗಿದೆ ನಮ್ಮದು ಟೈರ್ ಅಗರಬತ್ತಿ ಅಂತ. ಹೆಂಗಂದ್ರೆ ಅಡ್ವರ್ಟೈಸ್ಮೆಂಟ್ ಸರ್ ನಿಮ್ಮದು, ಈಗ ನೋಡಿ ಈಗ ನಿಮಗೆ ಕೂದಲಿಲ್ಲ ಇಲ್ಲಿ ಅಲ್ವಾ, ಇಲ್ಲಿ ಹಣೆ ಮೇಲ್ಗಡೆ ನಾವು ಟೈರ್ ಅಗರಬತ್ತಿ ಅಂತ ಪೇಂಟಿಂಗ್ ಮಾಡ್ತೀವಿ. ಸೊ ನೀವು ಎಲ್ಲೆಲ್ಲಿ ಓಡಾಡ್ತೀರಲ್ಲೋ ಅಡ್ವರ್ಟೈಸ್ಮೆಂಟ್ ಮಾಡಿಕೊಟ್ರೆ ನೀವು ನಿಮಗೆ ತಿಂಗಳಿಗೆ ವಾರಕ್ಕೆ ಅಂತ ಇಷ್ಟು ದುಡ್ಡು ಬರುತ್ತೆ. ಅಲ್ಲ ಹಂಗಲ್ಲ ಸರ್, ನಿಮಗೆ ವೀಕ್ಲಿ ಬರ್ದು ನೀವು ಒಂದ್ಸತಿ ಬರೆದು ಬಿಟ್ರೆ ಆಗೋಯ್ತು. ನಮ್ಮ ಮಾವರೆಲ್ಲ ಬರ್ಸ್ಕೊಂಡಿದ್ದಾರೆ, ನಾವು ಬರ್ಸ್ಕೊಂಡಿದ್ದೀವಿ. ನಾವು ಸಾಯಂಕಾಲ ಬೆನ್ನ ಮೇಲೆ ಬರ್ಸ್ಕೊಂಡು ಹೊರಡ್ತೀವಿ ಪಾರ್ಕಲ್ಲೆಲ್ಲ. ಎಲ್ಲಿ? ಹಾಂ ಹೌದು ಸರ್, ಹಾಕ್ತೀವಿ. ಸೊ ಹಾಗೆ ನೀವು ಮಾಡಿಕೊಟ್ರೆ ನಿಮಗೆ ವೀಕ್ಲಿ ನಿಮ್ಗೆ 12,000 ರೂಪಾಯಿ ಬರುತ್ತೆ ಸರ್ ವೀಕ್ಲಿ. ಎಲ್ಲ ಬರೀ ಹಚ್ಕೊಂಡು ಒಂದ್ಸತಿ ಪೇಂಟಿಂಗ್ ಮಾಡಿಬಿಟ್ರೆ ಕಾಂಟ್ರಾಕ್ಟ್ ಇರುತ್ತೆ, 3 ತಿಂಗಳು ಕಾಂಟ್ರಾಕ್ಟು ಐತಿ. ಹಾಂ ಏನೂ ಆಗಲ್ಲ, ವಾಟರ್ ಪ್ರೂಫ್ ಅದು. ಬಿಸಿಲು ಬೆಂಕಿಗೆ ಸ್ನಾನ ಮಾಡಿ ಸೋಪಾಗಿ ಬ್ರಷ್ ಹಾಕಿ ಉಜ್ಜಿದ್ರೂ ಹೋಗಲ್ಲ. ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಸರ್ ಈ ಏರಿಯಾದಲ್ಲಿ. ನೋಡಿ ನೀವು ಅಂದರೆ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ ನಿಮಗೆ. ಹಾಂ ಅಷ್ಟೇ, ವಾರಕ್ಕೆ ವಾರ ಪೇಮೆಂಟು. ನೀವು ಬನ್ನಿ, ಒಂದು ನಿಮಿಷ ಕಡೆ ಬನ್ನಿ ನೋಡಿ, ನೀವು ಟ್ರೈ ಮಾಡ್ಬೋದು. ವೀಕ್ಲಿ ಬರುತ್ತೆ. ಏನಿಲ್ಲ, ಇಲ್ಲಿ ಟೈರ್ ಅಗರಬತ್ತಿ ಅಂತ ಹಾಕ್ತೀವಿ ಪೇಂಟಲ್ಲಿ, ಎದ್ದು ಕಾಣಿಸುತ್ತೆ ರೇಡಿಯಮಲ್ಲಿ. ರಾತ್ರಿ ಹೊತ್ತು ನೀವು ರೋಡಲ್ಲಿ ಲೈಟ್ ಇಲ್ಲ ಅಂದರೂ ಅಷ್ಟೇ ಎದ್ದು ಕಾಣಿಸುತ್ತೆ ನಮ್ಮದು ಕಂಪನಿ ಬ್ರ್ಯಾಂಡ್. ನೋಡಿ ತಿಂಗಳಿಗೆ ಇವತ್ತು 15,000 ರೂಪಾಯಿ ಸಂಪಾದನೆ ಅಂದರೆ ವಾರಕ್ಕೆ ನಿಮಗೆ 12,000 ರೂಪಾಯಿ ಅಂದ್ರೂ ಎಷ್ಟಾಯ್ತು ಸರ್ ಯೋಚನೆ ಮಾಡಿ. 24,000. ಹಾಂ, ಬಸ್ಸಲ್ಲಿ ಓಡಾಡಿ, ಎಲ್ಲಿ ಬೇಕಾದ್ರೆ ಓಡಾಡಿ, ಸ್ನಾನ ಮಾಡಿ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ, ಹಾಂ ಆರಾಮ್ಸೆ. ಹಾಂ ಅಲ್ಲ ನಿಮಗೆ ಬರುತ್ತೆ, ನೀವು ಮಾಡ್ಕೊಂಡ್ರೆ. ಈಗ ನಿಮ್ಮ ಕೂದಲಿದೆ ಬೇಡಪ್ಪ ಅಂದರೆ ಒಂದಿಷ್ಟು ಕೂದಲು ತೆಗೆದು ಆ ಜಾಗದಲ್ಲಿ ಹಾಕ್ತೀವಿ. ಯಾಕಂದ್ರೆ ತಲೆ ಮೇಲೆ ಇರಬೇಕು, ಅದು ಹೆಡ್ಲೈಟ್ ಥರ ಇರಬೇಕು. ನೋಡಿ ಸರ್, ಅಂದರೆ ನಾವು ನಿಮ್ಗೆ ಇವತ್ತೇ ನಿಮಗೆ ಸ್ಟಾರ್ಟ್ ಮಾಡಿಸ್ತೀನಿ. ಇವಾಗ ನಾನು ಬೇಕಾದ್ರೆ ಸರ್, ಭಗವಂತ ದೇವ್ರು ನಿಮ್ಗೆ ಇಷ್ಟು ಚೆನ್ನಾಗಿರೋ ದೇಹ ಕೊಟ್ಟವ್ನಿ. ಹಣೆ ಮೇಲೆ ಬರ್ಕೊಂಬರಕ್ಕೆ ಹೋಗಿ ಈಗ ನೋಡಿ ಸ್ಪೆಕ್ಸ್ ಹಾಕೊಂಡಿದ್ದೀರಾ, ನಿಮ್ಗೆ ಯಾರಾದರೂ ಕೇಳ್ತಾರ ಅದು ಇಲ್ಲ. ಅದೇ ಇಲ್ಲಿ ಬರೆದ್ರೆ ನಮ್ಮ ಕಂಪನಿ ಹೆಸರು ಇರುತ್ತೆ, ಆ ನಂಬರ್ ಫೋನ್ ಮಾಡಿ ನಮ್ಗೆ ಅಗರಬತ್ತಿ ಬೇಕು, ಟೈರ್ ಅಗರಬತ್ತಿ ಅಂತ ಫೋನ್ ಮಾಡ್ತಾರೆ ನಿಮ್ಮ ಹಣೆ ಮೇಲೆ. ನಂಬರ್ ಅಲ್ಲ, ಈಗ ಒಂದ್ಸತಿ ಒಂದು ಟ್ರೈ ಮಾಡಿ ನೋಡಿ, ನಾವು ಬರಿತೀವಿ ನಿಮಗೆ. ಬೆಳಿಗ್ಗೆ ಫಸ್ಟ್ ಬೋಣಿ ನಿಮ್ದು ಇದು ಮಾಡಕ್ಕೆ ಹೋಗ್ಬೇಡಿ. ಅಲ್ಲ 1 ನಿಮಿಷ ಸರ್. ಏನು ಪೇಂಟ್ ಹಾಕೊಂತವನಾ? ರೇ ಆ ಪೇಂಟ್ ಹಾಕೊಂಡ್ರೆ ಚರ್ಮ ಗಿರ್ಮೇಲೆ ಬಂದ್ಬಿಡುತ್ತೆ ಫುಲ್. ಏನಾಗಲ್ಲ ಸರ್, ನೀವು ಅಲ್ಲಿ ಹಾಕ್ಬಿಟ್ಟು ಬಂದ ಅಲ್ಲಿ ಮಂಜುಶ್ರೀ ಬರತ್ರ ಅಲ್ಲಿ ಚರ್ಮ ಗಿರ್ಮೇಲೆ ಕಿತ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಓಡ್ ಬಂದಿದ್ದೀನಿ, ಏನಾಗಲ್ಲ ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೇವನ ನಾನು ಸರ್. ಅದು ನೀವು ಎದ್ದು ಒಂದು ಸತಿ ನೋಡಿ, ಚರ್ಮ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಬನ್ನಿ ಹೇಳ್ತೀನಿ ಸರ್, ಒಂದೇ ನಿಮಿಷ ಮಾತಾಡ್ತಾ ಕುಳಿಸಿದ್ರೆ ಹತ್ರ. ಸರ್ ನಂದು ಡ್ಯೂಟಿನೇ ಒಂದು ಫಸ್ಟ್ ಬೋಣಿ ಸರ್, ದಯವಿಟ್ಟು ಹಂಗೆ ಮಾಡಬೇಡಿ. ಇಲ್ಲಿ ಬನ್ನಿ ಸರ್, ನೀವು ಕೊಡ್ತೀನಿ ಬಾಣ ಅಲ್ಲಿ ಬನ್ನಿ, ನಿಂತ್ಕೊಂಡ್ ಬನ್ನಿ. ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಕೊಡ್ತೀನಿ ಬನ್ನಿ. ಇಲ್ಲಿ 1 ನಿಮಿಷ ಅಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ಒಂದು ಬರಿತೀನಿ ನೋಡಿ. ಇಲ್ಲ ಇವ್ರು ಮಾಡಿ, ಇವ್ರಿಗೆ ಎಕ್ಸಾಂಪಲ್ ಸ್ವಲ್ಪ ಬರುತ್ತೋ. ಹಾಂ 1 ನಿಮಿಷ ನೋಡ. ಅದ್ರದ್ದೇ ನಿಮ್ಮ ಅಡ್ವರ್ಟೈಸ್ಮೆಂಟ್, ನನ್ನ ಅಡ್ವರ್ಟೈಸ್ಮೆಂಟ್ ಮಾಡಕೋದ್ರೆ ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ? ಒಳ್ಳೇದಕ್ಕೆ ಮಾಡಿದ್ರೆ ನಿಮಗೆ ಎಲ್ಲರೂ ಮನೆಯಲ್ಲಿ ಉಪಯೋಗಿಸಿ ಟಯರ್ ಅಗರಬತ್ತಿ ನಮ್ಮ ಟಯರ್ ಅಗರಬತ್ತಿ. ಎಲ್ಲರೂ ಮನೆಯಲ್ಲಿ ಉಪಯೋಗಿಸಿ ಟಯರ್ ಅಗರಬತ್ತಿ ಕಂಪನಿಯಿಂದ. ನಿಮ್ಮ ಕಂಪನಿ ಹೆಸರು ಹೇಳು. ವರ್ಲ್ಡ್ ಟೈರ್ ಅಂತ ಹೇಳ್ತಾ ಇದ್ದಿಲ್ಲ, ಟೈರ್ ಅಗರಬತ್ತಿ ಅಂತ. ಬಟ್ಟೆ ಇದು ಕಂಪನಿದವರೇ ಕೊಟ್ಟಿರೋದು. ಇದು ಎಲ್ಲರಿಗೂ ಇದೆ, ಸೇಲ್ಸ್ ಮ್ಯಾನ್ಗಳಿಗೆ ಈ ತರ ನೋಡಿ ಕಲರ್. ಇದು ಚಪ್ಪಲಿ ಅವರೇ ಕೊಟ್ಟಿರೋದು, ಎಲ್ಲ ಅವರೇ. ಒಂದ್ ಸ್ವಲ್ಪ ಅಲ್ಲ ಒಂದು ಕಟಾಕ್ತಾರೆ, ಕರ್ಕೊಂಡ್ಬಿಡ್ತೀನಿ ಅವ್ರನ್ನ. ಕಟಾಕ್ತೀವಿ ಇದೆ ನಮ್ಗೆ. ನೀವು ಬರ್ಸ್ಕೊಳ್ಳಿ, ನಾನು ಇದು ಮಾಡ್ಕೋತೀನಿ ಬೇಕಾದ್ರೆ. ಬನ್ನಿ ಇಲ್ಲಿ. ನಾನು ಸರಿ ಇಲ್ಲ, ಅದಕ್ಕೆ ತಾನೇ ನನ್ನ ಸೇಲ್ಸ್ ಮ್ಯಾನ್ ಮಾಡಿರೋದು. ನಾನು ಸರಿ ಇಲ್ದಿರೋದಕ್ಕೆ ನಾನು ಖತರ್ನಾಕ್ ನನ್ನ ಮಗ. ನಾನು ಇಲ್ಲಿ ಇವತ್ತು ಬರ್ದೆ ಅಂದ್ರೆ ನಾಳೆ ಸಿಗೋದಿಲ್ಲ. ನಾನು ನಮ್ಮ ಅಪ್ಪನಿಗೆ ಸಿಗಲ್ಲ ನಾನು ಸಾಯಂಕಾಲ ಆದ್ರೆ. ಸರ್ ಬಿಡಿ ಸರ್, 1 ನಿಮಿಷ ಅಗ್ಗೈತಾ ಸರ್? ಸೈಡ್ ಬನ್ನಿ ಸರ್, ಇಟ್ಕೊಳ್ಳಿ. ಏನು ಅಡ್ಡ ನಿಮ್ಮ ಇದು ಮಾಡ್ತೀರಾ ಸರ್ ನೀವು? ಅಗ್ಗ ಇದೆಯಾ? ನಿಮ್ಮ ಕಂಪ್ನಿ ಹೆಸರು ಅಂದ್ರೆ ಟೈರ್ ಅಗರಬತ್ತಿ. ಇವ್ರ ಕಂಪ್ನಿ ಹೆಸರು ಟೈರ್ ಅಗರಬತ್ತಿ. ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ನಮ್ಮ ಕಂಪ್ನಿ ಹೆಸರು ಹೇಳ್ತೀನಿ ಕೇಳಿ. ನಮ್ಮ ಕಂಪ್ನಿ ಹೆಸರು ಹೇಳು. ಟೈರ್ ಕುರಿಗಳ ಸ್ವಾಮಿ ಅಂತ. ಇದು ಕುರಿಗಳ ಕಾರ್ಯಕ್ರಮ, ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ಅಲ್ಲಿ ಕ್ಯಾಮ್ರಾ ಆಯ್ತು. 1 2 3 4 Bakara. Feel the rhythm, screw your mind, check the baby. Come on, Bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ತಾವು ಸ್ವೀಕರಿಸಬೇಕು ತಗೊಳ್ಳಿ. ನಿಮಗೆ ಅಡ್ವರ್ಟೈಸ್ಮೆಂಟು ಇವೆಲ್ಲ ಬರ್ತವೆ, ಜಾಹೀರಾತು ಅಂತ ಹೇಳ್ತಾರೆ. ಅಡ್ವರ್ಟೈಸ್ಮೆಂಟ್ ಎಲ್ಲ ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಬೇಕು, ಕರೆಕ್ಟ್ ಅಲ್ವಾ? ಅಲ್ಲಿ ಕಾಂಪೌಂಡ್ಗಳ ಮೇಲೆಲ್ಲ ಅಂಟಿಸ್ಬಿಡ್ತಾರೆ, ಬರೆಯೋದು ಮಾಡ್ತಾರೆ. ಮಾಡಬಾರ್ದು, ಕ್ಲೀನಾಗಿರಬೇಕು ಎಲ್ಲ ಅಲ್ವಾ ಜಾಗ. ಸೊ ಎಲ್ಲ ಹಾಕಬೇಕು ಜಾಹೀರಾತುಗಳು, ಅಲ್ಲಿ ಮಾತ್ರ ಹಾಕಬೇಕು. ಸೊ ಅಂತ ತಿಳಿಸೋ ಒಂದು ಉದ್ದೇಶ ಅಷ್ಟೇ. ಧನ್ಯವಾದಗಳು, ಥ್ಯಾಂಕ್ ಯು, ಬಾಯ್.